ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬಾಂಗ್ಲಾದೇಶ ಉದ್ರಿಕ್ತವಾಗಿದೆ. ಭಾರತ ವಿರೋಧಿ ಪ್ರತಿಭಟನೆಗಳು ನಡೀತಾ ಇವೆ. ಭಾರತದ ರಾಯಭಾರಿ ಕಚೇರಿಯ ಮೇಲೆ ದಾಳಿ ನಡೆಸಲಾಗಿದೆ. ಹಾಗೆಯೇ ಒಬ್ಬ ಅಲ್ಪಸಂಖ್ಯಾತ ಹಿಂದೂ, ಆತನನ್ನು ಬೆಂಕಿ ಹಚ್ಚಿ ಸುಡಲಾಗಿದೆ. ಇಡೀ ಬಾಂಗ್ಲಾದೇಶದಲ್ಲಿ ಹಲವೆಡೆ, ಢಾಕಾದಲ್ಲಿ ಎಸ್ಪೆಷಲಿ ಭಾರತ ವಿರೋಧಿ ಘೋಷಣೆಗಳು ಕೇಳ್ತಾ ಇವೆ. ಹಾಗೆ ನೋಡಿದರೆ ಯಾವಾಗ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆಗಳು ಪ್ರಾರಂಭ ಆದವು, ಆಗಿನಿಂದ ಅಲ್ಲಿ ಭಾರತ ವಿರೋಧಿ ಭಾವನೆ ಇದ್ದೇ ಇತ್ತು. ಅದಕ್ಕೆ ಬೇರೆ ಬೇರೆ ಕಾರಣ ಇತ್ತು. ಭಾರತ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಬೆಂಬಲಿಸಿದ್ದಕ್ಕಾಗಿ. ಶೇಖ್ ಹಸೀನಾ ಬಾಂಗ್ಲಾವನ್ನು ತೊರೆದು ಭಾರತಕ್ಕೆ ಒಂದು ಆಶ್ರಯ ಪಡೆದು, ಸ್ಟ್ರಾಟಜಿಕಲಿ ಭಾರತ ಅವರಿಗೆ ಆಶ್ರಯ ನೀಡಿದ್ದು ಸರಿನಾ ತಪ್ಪ ಅನ್ನೋದು ಡಿಫ್ರೆಂಟ್ ಇಶ್ಯೂ. ಆದರೆ ಒಟ್ಟಾರೆಯಾಗಿ ಬಾಂಗ್ಲಾದೇಶದಲ್ಲಿ ಭಾರತೀಯ ವಿರೋಧಿ ಮನಸ್ಥಿತಿ ಜಾಸ್ತಿ ಆಗ್ತದೆ. ಎಸ್ಪೆಷಲಿ ಅದಕ್ಕಿಂತ ಅಪಾಯಕಾರಿಯಾಗಿ ಬಂದರೆ ಅಲ್ಲಿಯ ಬಲಪಂಥೀಯ ಪಕ್ಷಗಳು, ಎಸ್ಪೆಷಲಿ ಜಮಾಯಿತ್ ಇಸ್ಲಾಮಿ ಪಕ್ಷ ಪ್ರಬಲವಾಗ್ತಾ ಇರೋದು, ಇದು ಭಾರತಕ್ಕೆ ಅಪಾಯದ ಗಂಟೆ. ಸೊ ಹಾಗಿದ್ರೆ ಲೇಟೆಸ್ಟ್ ಆಗಿ ಈಗ 2 ಪತ್ರಿಕಾ ಕಚೇರಿಗಳನ್ನು ಸೇರಿದಂತೆ, ಭಾರತ ರಾಯಭಾರಿ ಕಚೇರಿ ಸೇರಿದಂತೆ ಅಲ್ಲಿ ಕಲ್ಲು ತೂರಾಟ, ಬೆಂಕಿ ಹಚ್ಚುವುದು, ಜನ ಪ್ರತಿಭಟಿಸೋದು ನಡೀತಾ ಇದೆ. ಅದಕ್ಕೆ ಕಾರಣ ಇದು ಒಬ್ಬ ವಿದ್ಯಾರ್ಥಿ ನಾಯಕ ಶರೀಫ್ ಉಸ್ಮಾನ್ ಹಾಡಿ. ಈ ವಿದ್ಯಾರ್ಥಿ ನಾಯಕ ಭಾರತ ವಿರೋಧಿ ಮನಸ್ಥಿತಿಯವನಾಗಿದ್ದ. ಆತ ಭಾರತವನ್ನು ಮತ್ತು ಶೇಖ್ ಹಸೀನಾ ಇಬ್ಬರನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದ. ಭಾರತ ವಿರೋಧಿ ನಾಯಕ. ಈ ವ್ಯಕ್ತಿಯ ಮೇಲೆ ಅನ್ನೋನ್ ಗನ್ಮ್ಯಾನ್ ಒಬ್ಬ ಗುಂಡು ಹಾರಿಸಿದ ಅವನ ತಲೆಗೆ. ಪರಿಸ್ಥಿತಿ ಗಂಭೀರ ಆಯಿತು. ಆತನನ್ನು ಸಿಂಗಾಪುರದ ಆಸ್ಪತ್ರೆಗೆ ಸಾಗಿಸಲಾಯಿತು. ಅಲ್ಲಿ ಆತ ಸುಣಿಯಿದ್ದ. ಇದು ಆದ ಮೇಲೆ ಅಲ್ಲಿಯ ಬಹುತೇಕ ರಾಜಕೀಯ ಪಕ್ಷಗಳ ಆರೋಪ ಏನು ಅಂತಂದರೆ, ಈ ಹಾಡಿ ಸಾವಿನ ಹತ್ಯೆಯ ಹಿಂದೆ ಭಾರತದ ಕೈವಾಡ ಇದೆ ಅನ್ನುವ ಆರೋಪ. ಅದರ ಜೊತೆಗೆ ಈಗ ಅಲ್ಲಿಯ ಕೆಲವು ವಿದ್ಯಾರ್ಥಿ ನಾಯಕರುಗಳು ಹೇಳೋದು, ಉಸ್ಮಾನ್ ಹಾಡಿಯನ್ನು ಹತ್ಯೆ ಮಾಡಿದವರು ಯಾರಿದ್ದಾರೆ, ಅವರು ಹತ್ಯೆ ಮಾಡಿ ಭಾರತದ ಒಳಗೆ ಹಿಂತಿರುಗಿ ಹೋಗ್ಬಿಟ್ಟಿದ್ದಾರೆ. ಅವನನ್ನು ವಾಪಸ್ ಕಳಿಸುವವರೆಗೆ ಭಾರತದ ರಾಯಭಾರಿ ಕಚೇರಿಯನ್ನು ಮುಚ್ಚಬೇಕು. ಹೀಗೆ ಅಲ್ಲಿಯ ಕಲ್ಚರಲ್ ಸೆಂಟರ್ಗಳ ಮೇಲೆ ಅಟ್ಯಾಕ್ ನಡೀತಾ ಇದೆ. ಸೊ ಬಾಂಗ್ಲಾದೇಶ ಸಂಪೂರ್ಣವಾಗಿ ಬಲಪಂಥೀಯ ರಾಜಕಾರಣಕ್ಕೆ ಬಲಿಯಾಗ್ತಾ ಇದೆ. ಸೊ ಇದು ಸಾಮಾನ್ಯದಲ್ಲ. ಅದರ ಜೊತೆಗೆ ಇತ್ತೀಚಿನ ವರ್ಷಗಳ ಮಹಾನ್ ಬೆಳವಣಿಗೆ ಅಂತಂದರೆ, ಸೊ ಬಾಂಗ್ಲಾದೇಶ, ಹಾಗೆಯೇ ಪಾಕಿಸ್ತಾನ, ನೇಪಾಳ, ಕೆನಡಾ, ಇಲ್ಲೆಲ್ಲ ಭಾರತವನ್ನು ವಿರೋಧಿಸ್ತಾ ಇದ್ದಂಥ ನಾಯಕರುಗಳು ಮಾಸ್ಕ್ಡ್ ಮ್ಯಾನ್ನಿಂದಲೋ ಅನ್ನೋನ್ ಗನ್ ಮ್ಯಾನ್ನಿಂದಲೋ ಸಾವಿಗೀಡಾಗ್ತಾ ಇದೆ. ಅವರು ಹತ್ಯೆ ಆಗ್ತಾ ಇದೆ. ಸೊ ಭಾರತ ವಿರೋಧಿಗಳೆಲ್ಲ ಹೇಗೆ ಹತ್ಯೆ ಆಗ್ತಿದ್ದಾರೆ, ಅದರ ಹಿಂದಿರುವವರು ಯಾರು, ಇದು ಪ್ರಶ್ನೆ. ಸುಮಾರು ಪಾಕಿಸ್ತಾನದಲ್ಲೇ ಲಷ್ಕರ್ ಎ ತೊಯ್ಬಾದ ನಾಯಕರು ಸೇರಿದಂತೆ ಭಾರತ ವಿರೋಧಿ ನಾಯಕರುಗಳು ಸುಮಾರು 28 ನಾಯಕರುಗಳ ಹತ್ಯೆ ಆಗಿದೆ. ಕೆನಡಾದಲ್ಲಿ ಏನೇನಾಯಿತು ಅನ್ನೋದು ಬೇರೆ, ಅದು ಗೊತ್ತಿದೆ ನಮಗೆ. ಈಗ ಬಾಂಗ್ಲಾದೇಶದಲ್ಲೂ ಕೂಡ ಈ ವಿದ್ಯಾರ್ಥಿ ನಾಯಕನ ಹತ್ಯೆಯಾಗಿದೆ. ಸೊ ಇದು ಬಲಪಂಥೀಯ ರಾಜಕಾರಣ ಏಷ್ಯಾ ಉಪಖಂಡದಲ್ಲಿ ಬಲಗೊಳ್ಳುತ್ತಿರುವ ಸೂಚನೆ, ಅಪಾಯದ ಸೂಚನೆ. ಈ ಶರೀಫ್ ಉಸ್ಮಾನ್ ಹಾಡಿ ಆತ ಓದಿದ್ದು ಮದ್ರಸಾದಲ್ಲಿ. ಆತ ಮದ್ರಸಾ ಶಿಕ್ಷಕರೊಬ್ಬರ ಪುತ್ರ ಅಂತ. ಅಲ್ಲಿ ಓದಿದ ಮೇಲೆ
ಆತ ಢಾಕಾ ಯೂನಿವರ್ಸಿಟಿಯಲ್ಲೂ ಕೂಡ ಓದಿ ತನ್ನ ಪದವಿಯನ್ನು ಪಡೆದ ಮೇಲೆ ಈಗ ಖಾಸಗಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆತ ಶಿಕ್ಷಕ ಕೂಡ ಆಗಿದ್ದ. ಅದರ ಜೊತೆಗೆ ಭಾರತ ವಿರೋಧಿ ರಾಜಕಾರಣದ ಕೇಂದ್ರ ಬಿಂದುವಾಗಿದ್ದ. ಸೊ ನಾನು ನಿಮಗೆ ಹೇಳ್ತಾ ಇದ್ದೆ ಈ ಬಲಪಂಥೀಯ ರಾಜಕಾರಣದ ಅಪಾಯ ಅಂತ. ಎಲ್ಲೆಲ್ಲಿ ಬಲಪಂಥೀಯ ರಾಜಕಾರಣ ಪವರ್ಫುಲ್ ಆಗುತ್ತೋ ಮೂಲಭೂತವಾಗಿ ಈ ಬಲಪಂಥೀಯ ರಾಜಕಾರಣಿಗಳು ಅವರಲ್ಲಿ ಧರ್ಮ ಸಹಿಷ್ಣುತೆ ಇರಲ್ಲ. ತಮ್ಮ ಧರ್ಮವೇ ಶ್ರೇಷ್ಠ, ನಾವೇ ಶ್ರೇಷ್ಠ ಅನ್ನೋ ಮನಸ್ಥಿತಿಯಲ್ಲಿ ಬಲಪಂಥೀಯ ರಾಜಕಾರಣ ಇರುತ್ತೆ. ಮತ್ತು ಯೂಸುವಲಿ ಬಲಪಂಥೀಯ ರಾಜಕಾರಣಿಗಳು, ಬಲಪಂಥ ರಾಜಕಾರಣ ಇದೆಯಲ್ಲ, ಅದು ಬಹುಸಂಖ್ಯಾತರನ್ನು ಒಗ್ಗೂಡಿಸುವುದಕ್ಕಾಗಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಹತ್ಯೆಗಳನ್ನು ನಡೆಸ್ತಾ ಹೋಗುತ್ತೆ. ಇದನ್ನು ನೀವು ಯಾವುದೇ ದೇಶದ ಬಲಪಂಥೀಯ ರಾಜಕಾರಣದಲ್ಲಿ ಅದನ್ನು ನೋಡ್ಬೋದು. ಅವರು ಮೊದಲನೇದಾಗಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಇರುವವರೆಗೆ ಅಲ್ಲಿ ಈ ಬಲಪಂಥೀಯ ರಾಜಕಾರಣ ಪ್ರಬಲವಾಗುವುದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಯಾವಾಗ ವಿದ್ಯಾರ್ಥಿ ಚಳವಳಿಯ ಮೂಲಕ ಜಮಾತೆ ಇಸ್ಲಾಮಿ ಅಂತ ಕೋಮುವಾದಿ ಸಂಘಟನೆ ಅಲ್ಲಿ ಪ್ರಬಲವಾಗ್ತಾ ಬಂತು. ಅಲ್ಲಿ ವಿದ್ಯಾರ್ಥಿಗಳು ಅದರಲ್ಲಿ ಸೇರಿಕೊಂಡರು. ಸೊ ಅವರು ಸಾಮಾಜಿಕ ಬದಲಾವಣೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡ್ರೂ ಕೂಡ ಈ ಬಲಪಂಥೀಯ ಫೋರ್ಸಸ್ಗಳು ಅದರಲ್ಲಿ ಎಂಟ್ರಿ ಆಗಿತ್ತು. ಆಗ ಭಾರತ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಿತ್ತು, ಹಾಗೆ ಹ್ಯಾಂಡಲ್ ಮಾಡ್ತಾ ಅನ್ನೋದು ಈ ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ಶೇಖ್ ಹಸೀನಾ ಭಾರತಕ್ಕೆ ಬಂದರು, ಉಳಿದ್ರು, ಆಲ್ ರೈಟ್. ಆದರೆ ಭಾರತ ಬಾಂಗ್ಲಾದೇಶದ ಜನರ ಒಂದು ಕೂಗಿದೆಯಲ್ಲ, ಅವರ ಒಂದು ಒತ್ತಾಯ ಇದೆಯಲ್ಲ, ಅದನ್ನು ಹೇಗೆ ನಿರ್ವಹಿಸಬೇಕಿತ್ತೋ ಹಾಗೆ ನಿರ್ವಹಿಸಲಿಲ್ಲ. ಈ ಫೇಲ್ಯೂರ್ ಏನಿದೆ ಅದು 2024 ಏನು ಬಾಂಗ್ಲಾ ಪ್ರತಿಭಟನೆಯೋ ಕ್ರಾಂತಿಯೋ ಅಂತಲ್ಲ, ಅದು ಪ್ರಾರಂಭ ಆಗುವ ಹೊತ್ತಿಗೆ ವಿ ಫೇಲ್. ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆ ಎಷ್ಟು ಫೇಲ್ ಆಗಿತ್ತು ಅಂದರೆ, ನಮ್ಮ ಅತಿ ಆತ್ಮೀಯ ರಾಷ್ಟ್ರವಾದಂಥ ಬಾಂಗ್ಲಾದೇಶದೊಳಗೆ ಏನು ನಡೀತಾ ಇದೆ ಅನ್ನೋದನ್ನೇ ನಮ್ಗೆ ಗೊತ್ತೇ ಆಗಿರಲಿಲ್ಲ. ವಿ ಫೇಲ್ಡ್. ಅದರಂತೆ ಗೊತ್ತಿದೆ ನಿಮಗೆ, ನೇಪಾಳದಲ್ಲೂ ಕೂಡ ಈಗ 2-3 ತಿಂಗಳಿಂದ ಭಾರೀ ಪ್ರತಿಭಟನೆಗಳು ನಡೆದು ಇದಾಯಿತು. ಅದು ಭಾರತ ಸರ್ಕಾರಕ್ಕೆ ಗೊತ್ತೇ ಇರಲಿಲ್ಲ. ಅಂದರೆ ಈ ಇಂಟೆಲಿಜೆನ್ಸ್ ಫೇಲ್ಯೂರ್ನ ನಾವು ಹೇಗೆ ತೆಗೆದುಕೋಬೇಕು, ಮತ್ತು ಈ ಬಲಪಂಥೀಯ ರಾಜಕಾರಣದ ಅಪಾಯ ಇದೆಯಲ್ಲ, ಅದನ್ನು ನಿರ್ವಹಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ಭಾರತದಲ್ಲಿರುವುದು ಬಲಪಂಥೀಯ ರಾಜಕಾರಣವೇ. ಇವತ್ತು ನಾನು ದುಃಖದಿಂದ, ನೋವಿನಿಂದ ಹೇಳ್ತಾ ಇದ್ದೀನಿ, ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂವನ್ನು ಲಿಂಚಿಂಗ್ ಏನಿದೆ, ಸಾಮೂಹಿಕವಾಗಿ ಅವನ ಮೇಲೆ ದಾಳಿ ಮಾಡಿ ಇನ್ನೊಂದು ಮಾಡಿ ಬೆಂಕಿ ಹಚ್ಚಿದರು. ಸೊ ಬಲಪಂಥೀಯ ರಾಜಕಾರಣ ಎಲ್ಲಿ ಪ್ರಬಲವಾಗಿದೆಯೋ ಅಲ್ಲಿಂದ ನಡೀತಾ ಹೋಗುತ್ತೆ. ನಮ್ಮಲ್ಲೂ ಕೂಡ ಇಸಾಕ್ ಏನೋ ಅವ್ರ ಹೆಸರು ಸ್ವಲ್ಪ ವ್ಯತ್ಯಾಸ ಆಯಿತು. ಆತ ಗೋ ಮಾಂಸವನ್ನು ಸಾಕ್ತಿದ್ದಾನೆ ತಪ್ಪು ತಿಳಿದು ಆತನ ಸಾರ್ವಜನಿಕವಾಗಿ ಹತ್ಯೆ ಮಾಡಲಾಯ್ತಲ್ಲ ಆತನ ಮೇಲೆ. ಸೊ ಆ ವಿಚಾರದಲ್ಲಿ ಮಾತನಾಡಿದ ನಮ್ಮ ಮಾಧ್ಯಮ ಈಗ ಬಾಂಗ್ಲಾದೇಶದಲ್ಲಿ ಹಿಂದೂ ಒಬ್ಬನನ್ನು ಬೆಂಕಿ ಹಚ್ಚಿ ಲಿಂಚಿಂಗ್ ಮಾಡಿ ಕೊಲ್ಲಲಾಯಿತು ಅಂತ ರಿಪೀಟ್ ಆಗಿ ಹೇಳ್ತಾ ಇದೆ. ಆದರೆ ಭಾರತದ ಒಳಗಡೆ ಇಂಥ ಘಟನೆಗಳು ನಡೆದಾಗ ಯಾಕೆ ಹೇಳಿಲ್ಲ? ಆದ್ದರಿಂದ ಈ ಬಲಪಂಥೀಯ ರಾಜಕಾರಣ ಬಾಂಗ್ಲಾದೇಶದಲ್ಲಾಗಲಿ, ಇಂಡಿಯಾದಲ್ಲಾಗಲಿ, ನೇಪಾಳದಾಗಲಿ ಎಲ್ಲಾದರೂ ಕೂಡ ಅದರ ಅಪಾಯ ಇದೇನೆ ಅಂತ. ಅವರ ಗುರಿ ಅಲ್ಪಸಂಖ್ಯಾತರಾಗಿರುತ್ತೆ. ಅಲ್ಪಸಂಖ್ಯಾತರನ್ನು ಅವರನ್ನು ನಮ್ಮಲ್ಲಿ ಬೆರ್ಚಪ್ಪ ಅಂತಾರೆ. ಗದ್ದೆಯಲ್ಲಿ ಇರ್ತಾರೆ ನೋಡಿ, ಗೊತ್ತಲ್ವ? ಗದ್ದೆಯಲ್ಲಿ ಇದು ಭತ್ತದ ಗದ್ದೆಗಳಲ್ಲಿ ಎಲ್ಲ ನಮ್ಮ ಮಲೆನಾಡಿನಲ್ಲಿ ಯಾವ ಪ್ರಾಣಿಗಳು ಬರೋದಕ್ಕೆ ಈ ಬೆರ್ಚಪ್ಪನ ಕಟ್ಟಿರ್ತಾರೆ ಅಲ್ವಾ? ಆ ರೀತಿ ಅಲ್ಪಸಂಖ್ಯಾತರನ್ನ ಬೆರ್ಚಪ್ಪನ ರೀತಿ ಕಟ್ಟಿಬಿಟ್ಟು ಬಹುಸಂಖ್ಯಾತರಿಗೆ ತೋರಿಸಿ, ನೋಡಿ ಇವರೇನೇ ನಿಮ್ಮ ದೊಡ್ಡ ವೈರಿಗಳು, ಇವರೇನೆ ಅಂತ ಪ್ರಚಾರ ಮಾಡಲಾಗುತ್ತೆ. ಇದೇ ಸ್ಥಿತಿ ಏನಿದೆ ನಾವು ಇಂಡಿಯಾದಲ್ಲಿ ಏನು ಮಾಡ್ತಿದ್ದೀವಿ, ಬಲಪಂಥೀಯ ರಾಜಕಾರಣದ ಮೂಲಕ ಅಲ್ಪಸಂಖ್ಯಾತರನ್ನ ಪ್ರತಿಯೊಂದಕ್ಕೂ ಟಾರ್ಗೆಟ್ ಮಾಡ್ತೀವಲ್ಲ, ಅದು ಈಗ ಬಾಂಗ್ಲಾದೇಶದಲ್ಲೂ ಕಾಣ್ತಾ ಇದೆ. ಸೊ ಆದ್ದರಿಂದ ಬಾಂಗ್ಲಾದೇಶದಲ್ಲಿ ಈಗ ಅಲ್ಲಿರುವ ಅಲ್ಪಸಂಖ್ಯಾತರು ಅಪಾಯದಲ್ಲಿದ್ದಾರೆ.
ಅಪಾಯದಲ್ಲಿದ್ದಾರೆ ಅವರು. ಯಾಕೆಂದರೆ ಈ ರೀತಿಯ ಈ ಬಲಪಂಥೀಯ ರಾಜಕಾರಣ ಯಾವತ್ತೂ ಕೂಡ ಬಲಿಯನ್ನು ಪಡಿತಾ ಹೋಗುತ್ತೆ ಅಂತ. ಅವರಿಗೆ ಹಿಂಸೆ ಬೇಕು, ಬಲಿ ಬೇಕು. ಬಲಿಯನ್ನು ಪಡೆದುಕೊಳ್ಳುವುದಕ್ಕೆ ಬಲಪಂಥೀಯ ರಾಜಕಾರಣ ಯಾವತ್ತಿದ್ರೂ ಸಿದ್ಧವಾಗಿ ಕಾಯ್ತಾ ನಿಂತಿರುತ್ತೆ. ಅದು ಬಲಿಯನ್ನು ಪಡೆದು ರಕ್ತವನ್ನು ಕುಡಿದು ಅದು ಬೃಹದಾಕಾರವಾಗಿ ಬೆಳೀತಾ ಹೋಗುತ್ತೆ, ತನ್ನ ಶಕ್ತಿಯನ್ನು ಕ್ರೋಢೀಕರಿಸ್ಕೊಳ್ತಾ ಹೋಗುತ್ತೆ. ಅಸಹಾಯಕ ಅಲ್ಪಸಂಖ್ಯಾತರಿದ್ದಾರಲ್ಲ, ಅವರ ರಕ್ತವೇ ಬಲಪಂಥೀಯ ರಾಜಕಾರಣದ ಶಕ್ತಿ ಅಂತ. ಬಾಂಗ್ಲಾದಲ್ಲಿ ಅದೇ ಆಗ್ತಿದೆ. ಸೊ ಒಟ್ಟಾರೆಯಾಗಿ ಈ ಯಾರು ಉಸ್ಮಾನ್ ಹಾಡಿ, ಶರೀಫ್ ಉಸ್ಮಾನ್ ಹಾಡಿ, ಆತ ಸುನೀಗಿದ್ದಲ್ಲ, ಅವನು ಕೇವಲ ಭಾರತ ವಿರೋಧಿ ಮಾತ್ರ ಆಗಿರಲಿಲ್ಲ. ಆತ ಇಂಟೀರಿಯಂ ಗೌರ್ಮೆಂಟ್ ಏನಿದೆ ಅದರ ಕ್ರಿಟಿಸೈಸ್ ಕೂಡ ಮಾಡ್ತಾ ಇದ್ದ, ಹಸೀನಾನು ಕ್ರಿಟಿಸೈಸ್ ಮಾಡ್ತಾ ಇದ್ದ. ಆತ ಹತ್ಯೆಗೆ ಅವನ ಮೇಲೆ ದಾಳಿ ನಡೀತು ಆವಾಗ ಚುನಾವಣಾ ಪ್ರಚಾರದ ಸಭೆಯಲ್ಲಿದ್ದ. ಯಾಕಂದರೆ ಬಾಂಗ್ಲಾದೇಶದಲ್ಲಿ ಚುನಾವಣಾ ಸದ್ಯದಲ್ಲಿ ಬರೋದಿದೆ ಅನ್ನೋ ಕಾರಣಕ್ಕೆ. ಆದರೆ ಇದರಿಂದಾಗಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆಯಾ ಅಥವಾ ಚುನಾವಣೆ ಪೋಸ್ಟ್ಪೋಂಡ್ ಆಗುತ್ತಾ, ಈ ಪ್ರಶ್ನೆ ಕೂಡ ಇದೆ. ಸೊ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷ ಏನಿದೆ ಅದು ಚುನಾವಣೆಗೆ ನಿಲ್ಲೋಕೆ ಆಗಿಲ್ಲ, ಬ್ಯಾನ್ ಮಾಡಲಾಗಿದೆ. ಅವರ ಕಚೇರಿಗಳ ಮೇಲೂ ಕೂಡ ಇವತ್ತು ಎಲ್ಲ ದಾಳಿ ನಡೀತಾ ಇದೆ. ಸೊ ಅವಾಮಿ ಲೀಗ್ ಹೇಳುವ ಪ್ರಕಾರ ಚುನಾವಣೆಯನ್ನು ಮುಂದೂಡುವ ಷಡ್ಯಂತ್ರ ಕೂಡ ಇದರ ಇದ್ದಿರಬಹುದು, ಆ ಚಾನ್ಸಸ್ ಇದೆ ಅನ್ನುವ ಮಾತನ್ನು ಹೇಳಲಾಗ್ತಾ ಇದೆ. ಆದ್ದರಿಂದ ಈ ಅನ್ಮಾಸ್ಕ್ಡ್ ಗನ್ಮ್ಯಾನ್ ಇದ್ದಾನಲ್ಲ, ಆತ ಯಾರು, ಆತನ ಹಿಂದಿರುವವರು ಯಾರು ಆತನ ಈ ವಿದ್ಯಾರ್ಥಿ ನಾಯಕನನ್ನು ಹತ್ಯೆ ಮಾಡಿಸಿದ್ದು, ಈ ಪ್ರಶ್ನೆಗೆ ಉತ್ತರ ದೊರಕುವವರೆಗೆ ಒಬ್ಬರನ್ನು ದೂರುವುದೇ ಆಗುತ್ತೆ. ಅವಾಮಿ ಲೀಗ್ ಇಂಡೈರೆಕ್ಟ್ಲಿ ಹೇಳೋದಂತಂದರೆ ಮೋಸ್ಟ್ಲಿ ಪ್ರಭುತ್ವ ಇರಬಹುದು ಬಾಂಗ್ಲಾದೇಶದ್ದು ಅಂತ. ಬಟ್ ಅಲ್ಲಿರುವ ಬಹುತೇಕ ಬಲಪಂಥೀಯ ರಾಜಕಾರಣಿಗಳು ಇಂಡಿಯಾದ ಥರ ನೋಡ್ತಾರೆ. ನೇರವಾಗಿ ಕೆಲವರು ಹೇಳಿದರೆ, ಇನ್ನು ಕೆಲವರು ಆ ಗುಂಡು ಹೊಡೆದವರು ಭಾರತದ ಒಳಗಡೆ ಹೋಗ್ತಾರೆ, ವಾಪಸ್ ಬೇಕು ಅಂತ ಹತ್ಯೆ ಮಾಡಿದವರು. ಅದರಂತೆ ಯಾರು ಹತ್ಯೆ ಮಾಡಿದಾರೋ ಅವರನ್ನು ಬಿಡಲ್ಲ, ಅದಕ್ಕೆ ಸೇಡು ತೀರಿಸ್ಕೋತೀವಿ ಅನ್ನೋ ರೀತಿ ಬಾಂಗ್ಲಾದೇಶದ ಈಗಿನ ಇವರೇನಿದ್ದಾರೆ ಪ್ರಭುತ್ವ ಏನಿದೆ ಅದು ಹೇಳ್ತಾ ಇದೆ. ಸೊ ಆದ್ದರಿಂದ ಇದು ಅಪಾಯಕಾರಿಯಾದ ಸ್ಥಿತಿ. ಇಂಥ ಸಿಚುವೇಶನನ್ನು ಈಗ ಬಳಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಕೂಡ ಇನ್ವಾಲ್ವ್ ಆಗುತ್ತೆ. ಈಗ ಪಾಕಿಸ್ತಾನದ ISI ಏನಿದೆ ಅದು ಕೂಡ ತನ್ನ ಆ್ಯಕ್ಟಿವಿಟೀಸನ್ನು ಬಾಂಗ್ಲಾದೇಶದಲ್ಲಿ ಜಾಸ್ತಿ ಮಾಡಿದೆ. ಸೊ ಇದನ್ನು ಬಳಸ್ಕೊಂಡು ISI ಕೂಡ ಹಡಿಯನ್ನು ಕೊಲೆ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಭಾರತದ ಮೇಲೆ ಇನ್ನು ಕಟ್ಬೋದು ಅನ್ನೋ ಕಾರಣಕ್ಕಾಗಿ ISI ವಿಲ್ ಪ್ಲೇ ದೀಸ್ ಟೈಪ್ ಆಫ್ ಥಿಂಗ್ಸ್. ಅದು ಆ ಕೆಲಸವನ್ನು ಮಾಡುವ ಚಾನ್ಸಸ್ ಕೂಡ ಇದೆ. ಅದ್ರ ಜೊತೆಗೆ ಜಮಾಯಿತೆ ಇಸ್ಲಾಮಿ ಏನಿದೆ ಬಾಂಗ್ಲಾದೇಶದ್ದು, ಈ ಪಕ್ಷ ಏನಿದೆ ಅದು ಪಾಕಿಸ್ತಾನಕ್ಕೆ ಹತ್ತಿರವಾದ್ದು, ಅದು ಪ್ರಬಲವಾಗ್ತಾ ಇದೆ. ಆದ್ದರಿಂದ ಈ ಬಲಪಂಥೀಯ ರಾಜಕಾರಣ ಇದೆಯಲ್ಲ, ಅದು ಎಷ್ಟು ಜನರನ್ನು ಬಲಿ ತಗೊಳ್ಳುತ್ತೋ ಗೊತ್ತಿಲ್ಲ. ಸಾವು, ರಕ್ತಪಾತ ನಡೀತಾನೆ ಇರುತ್ತೆ. ಅಧಿಕಾರಕ್ಕಾಗಿ ಎಲ್ಲವನ್ನು ಮಾಡುವುದಕ್ಕೆ ಸಿದ್ಧವಾದ ಬಲಪಂಥೀಯ ರಾಜಕಾರಣ. ಸೊ ಆದ್ದರಿಂದ ನಾವಿನ್ನೂ ಸೂಕ್ಷ್ಮವಾಗಿ ಬಾಂಗ್ಲಾದೇಶದ ಬೆಳವಣಿಗೆಯನ್ನು ನೋಡಬೇಕಾಗಿದೆ. ಯಾಕೆಂದರೆ ಮನೆಯ ಬಾಗಿಲಿನಲ್ಲಿ ನಡೆಯುವ ಘಟನೆ, ಇದನ್ನು ನಾವು ನಿರ್ಲಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿರ್ವಹಿಸಬೇಕಾಗತ್ತೆ. ನಿರ್ಲಕ್ಷ್ಯ ಕೂಡದು, ನಿರ್ವಹಣೆ ಬೇಕು. ಆದರೆ ಆ ನಿರ್ವಹಣೆಯಲ್ಲಿ ನೀವು ರಾಜತಾಂತ್ರಿಕ ಮಾರ್ಗಗಳನ್ನು ಸಂಪೂರ್ಣ ಬಾಗಿಲು ಮುಚ್ಚಿ ನಿರ್ವಹಣೆ ಮಾಡೋಕ್ಕೆ ಸಾಧ್ಯನಾ ಅಂತ. ಶೇಖ್ ಹಸೀನಾ ಈ ಕಡೆ ಬಂದಮೇಲೆ ಅದೇ ಆಗಿದೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ರಾಜಕೀಯ ನೆಂಟಸ್ತನ ನಿಂತೋಗ್ಬಿಟ್ಟಿದೆ. ಆದ್ದರಿಂದನೇ ಹಲವು ವಿಚಾರಗಳಲ್ಲಿ ಭಾರತದ ಬಗ್ಗೆ ಬಾಂಗ್ಲಾದೇಶದ ಜನ ಅನುಮಾನ ಪಡುವಂತೆ ಆಗಿದೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ಇದಾಗುತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.